ಇವರೆಲ್ಲ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ, ಇವತ್ತು ನಾವು ಯಾರನ್ನೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗೆ ಆಗೈತಿ, ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರ್ಬೇಕು ಅಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರ್ದೋ ಮುಲಾಜ್ನಾಗ ಅದನ್ನ ಸಮರ್ಥನೆ ಮಾಡಿಲ್ಲ, ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರೆ ನಮ್ಗೆ ಎತ್ತಾಳ ಅವ್ರ ಟೈಮ್ ಬಂದೈತಿ ಇವತ್ತು, ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಅಂತಂದ್ರು. ನಾವೆಲ್ಲ ಇಲ್ಲಿ ಏನ್ ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗ ಅಟ್ಟೆ ಅಪ್ಪ ಅವ್ವ. ದಿನ ಒಂದ್ ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ, ಹೋಗಿ ಯಾರ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ನಮ್ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ಯಾರ ನಮ್ಗ, ಯಾರು ನನ್ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕಪ್ಪ, ನಾನೇ ಪ್ರಧಾನ ಸೇವಕ ಅವ್ರೇ ಹೇಳ್ಯಾರ. ಹಿಂದೆ ನಾವೆಲ್ಲ ವಾಜಪೇಯಿ ಆದವರೆ ಕಾಲು ಮುಗಿದೀವಿ, ಅಷ್ಟು ಎತ್ತರದ ವ್ಯಕ್ತಿತ್ವ ಇತ್ತು, ಕಾಲು ಮುಗಿತಿತ್ತು. ಎಲ್ಲ ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ ಲೀಡರ್ ನಾವಲ್ಲ. ನಾವ್ ಹೇಳ್ಬೇಕಾಗ್ತದೆ ಬಂಧುಗಳೇ, ಇವತ್ತು ಈ ಹೋರಾಟ ಯಾರ ವಿರುದ್ಧನೂ ಅಲ್ಲ, ಯಾರ ಕ್ರೆಡಿಟ್ ತಗೋಬೇಕನ್ನುವಂಥದ್ದು ಹೋರಾಟ ಅಲ್ಲ. ನಮ್ಮ ರೈತರ ಜಮೀನು ಉಳಿಸ್ಲಿಕ್ಕೆ ಬಿಜಾಪುರದಲ್ಲಿ ನಾವು ಪ್ರಾರಂಭ ಮಾಡಿದೆ. ನಾನು ಹೋದ ಅಧಿವೇಶನದಲ್ಲೇ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ. ಅವಾಗ ಸರ್ಕಾರವನ್ನ ಎಚ್ಚರಿಸಿದ್ದೆ. ಮಾನಪ್ಪಾಡಿ ಯಾರು ಅವ್ರು ಹಲವಾರು ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರ. ಏನಂದ್ರೆ 2,70,000 ಕೋಟಿ ರೂಪಾಯಿ ಇಟ್ಟು ಈ ಎಲ್ಲ ಕಳ್ಳ ಭ್ರಷ್ಟ ಕಾಂಗ್ರೆಸ್ ನಾಯಕರು ಲೂಟಿ ಹೊಡೆದಾರೆ ವಕಫ್. ಹೇಳಿದ್ರಲ್ಲ ಕುಮಾರ್ ಬಂಗಾರಪ್ಪನವ್ರು, ಅರೇ ವಿನ್ಸರ್ ಬ್ಯಾಂಕ್ ಯಾವ್ದು ವಿನ್ಸರ್ ಮ್ಯಾನರ್ ನೋಡ್ರಿ, ನೀವ್ ಯಾರು ಹೋಗಿರೇನ ಅಲ್ಲಿ? ಒಂದ್ ರೂಮ್ ಬಾಡಿಗೆ ಏಟೈದು ಗುರ್ತತಾನ 3 ಲಕ್ಷ. ಫಸ್ಟ್ ನೈಟಿಗೆ ಹೋಗ್ಬೇಕಾದ್ರೆ 3 ಲಕ್ಷ. ನೀವ್ ಯಾರು ಹೋಗ್ಲಕ್ ಸಾಧ್ಯ ಐತೆ? ಅದು ಯಾವ್ದು ವಕಫ್ ಆಸ್ತಿ, ಅದು ಬಾಡಿಗೆ ಇಟ್ಟದಕ್ಕ ವರ್ಷಕ್ಕೆ ಒಂದು 10,000. ಅಲ್ಲಿ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಉತ್ಪನ್ನ ಐತಿ. ಇವ್ ಯಾರು ವಕಫಕ್ಕೂ ಹೋಗುದಿಲ್ಲ. ಮನೆ ಸಿಎಂ ಇಬ್ರಾಹಿಂ ಹೆಸರು ಹೇಳೋದ್ಮಾಗೆ ನಾನು ಮಾನ ಎನ್ವೈರ್ ಒಂದು ನೋಟಿಸ್ ಕೊಟ್ರು ಕೊಡೋಂದೆ. ಅವ್ರು ಕೊಟ್ಟು ಕಳ್ಸಿ ನೋಟಿಸ್ ಕೂತ್ರ, ನೀ ಸಾಬ್ ಯಾರಿಗಾರ ಹಂಚಿರ್ಬೇಕು ಬಸವಣ್ಣನ ವಚನ ಕತಿ ಪತಿ ಹೇಳಿ ಎಲ್ಲ ನಾಟಕ ಬಿಡ್ಬಿಡು ಅಂದೆ. ಈ ಬಸವಣ್ಣನ ವಚನ ಹೇಳ ಹಿಂಗ ಖುಷಿ ಆಗ್ತಾವು. ನಮ್ಗೇನ್ ಬಸವಣ್ಣ ವಚನ ಬರೋದಿಲ್ರಪ್ಪ, ನಾವೇ ಬಸವಣ್ಣ ಇದ್ದಾಗ ನಾವ್ಯಾಕೆ ಬಸವಣ್ಣನ ಹೆಸರು ಸಿಎಂ ಇಬ್ರಾಹಿಂ ಮನೆ ಕಳಿಸೀನಿ. ನೀ ವಕಫದಿಟ್ಟು ಅದು ಎಂತದು ಸ್ಮಶಾನಿಕ ಕಬ್ರಸ್ತಾನಕ್ಕೆ ಇಟ್ಟು ಜಾಗ ತಗೊಂಡು ಆಸ್ತಿ ಹೊಡ್ಕೊಂಡ ಅಂತವ್ರು ಕಬ್ರಸ್ತಾನೇ ಬಿಡುದಿಲ್ಲ ಅಂದ್ಮ್ಯಾಗ ನಿಮ್ಮನ್ನ ಎಲ್ಲಿ ಬಿಡ್ತಾರೆ ಇವರು? ಒಂದು ವೇಳೆ ಇದು ಬಹಳ ಬಹಳ ಕೆಟ್ಟ ಕಾನೂನು. ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆಯ ಅದ್ಭುತ ಮಾತಾಡ್ಯಾರ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದ ಮೇಲೆ ನಡೀತದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಬರುವಂತದ್ದು ಎಲ್ಲೂ ಶಬ್ದನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೊದಲೇ ಹೇಳಿದ್ರು, ಆರ್ಟಿಕಲ್ 370 ಕಾಶ್ಮೀರಕ್ಕೆ ವಿರೋಧ ಮಾಡಿದ್ರು, ಭಾರತ ಪಾಕಿಸ್ತಾನ 2 ಇಬ್ಬಾಗ ಆಗೋದಕ್ಕೆ ವಿರೋಧ ಮಾಡಿದ್ರು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರು ಬರೆದಂತ ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ 1942 ಸ್ವಂತ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವೇನಾದ್ರೂ ಇಬ್ಬಾಗ ಮಾಡ್ಬೇಕಾಗಿತ್ತ ಮಾಡುವಂತ ದುರಾಲೋಚನೆ ನಿಮ್ಮಲ್ಲಿ ಇತ್ತಂದ್ರೆ ಭಾರತದಲ್ಲಿರುವಂತ ಇವರೆಲ್ಲ ಆ ಕಡೆ ಕೊಟ್ಟು ಕಳಿಸ್ರಿ, ಆ ಕಡೆಯಲ್ಲಿರುವಂತ ಹಿಂದೂಗಳನ್ನ ಈ ಕಡೆ ತಗೊಂಡ್ ಬರ್ರಿ. ಇದು ಏನ್ RSS ನವ್ರು ಹೇಳಿದ್ದಲ್ಲ, ಬಿಜೆಪಿ ಅವರು ಹೇಳಿದ್ದಲ್ಲ, ವಾಜಪೇಯಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಬಂಧುಗಳೇ? ಇವತ್ತು ನಾವು ನೋಡ್ಲಕ್ಕಿಂತಲ್ಲ ದೇಶನಾಗ ಹೆಂಗೈತಿ ಪರಿಸ್ಥಿತಿ. ದಿಲ್ಲಿ ಒಳಗ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ಒಬ್ಬ ಮೌಲ್ವಿ ಹೇಳ್ತಾನೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಧಮಕಿ ಕೊಡ್ತಾನೆ, ನಿತೀಶ್ ಕುಮಾರ್ ಅವ್ರಿಗೆ ಧಮಕಿ ಕೊಡ್ತಾನೆ, ಚಂದ್ರಬಾಬು ನಾಯ್ಡು ಅವ್ರಿಗೆ ಧಮಕಿ ಕೊಡ್ತಾನೆ,
ಒಂದು ವೇಳೆ ವಕಫ್ ಕಾನೂನು ಏನಾದ್ರೂ ನೀವು ಸಪೋರ್ಟ್ ಮಾಡಿದ್ರೆ ಧರ್ಮ ಯುದ್ಧ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ. ನಾವು ಕಡಪದಲ್ಲಿ 5 ಲಕ್ಷ ಜನ ಕೂಡಿ ಚಂದ್ರಬಾಬು ನಾಯ್ಡು ವಿರುದ್ಧ ಹೋರಾಟ ಮಾಡ್ತೀವಿ. ಪಾಟ್ನಾದಲ್ಲಿ 5 ಲಕ್ಷ ಜನ ಕೂಡಿ ನಿತೀಶ್ ಕುಮಾರ್ ವಿರುದ್ಧ ಹೋರಾಟ ಮಾಡ್ತೀವಿ. ಒಂದು ವೇಳೆ ವಕಫ್ ಕಾನೂನಿಗೆ ನೀವು ಬೆಂಬಲ ಕೊಟ್ರೆ ನೋಡಿ ಎಷ್ಟು ಧೈರ್ಯ ಐತೆ ಅವ್ರಿಗೆ. ಭಾರತ ಪಾಕಿಸ್ತಾನ ಒಡೆಯಕ್ಕೆ ಏನಂತ ಹೇಳ್ಕೊಟ್ಟಾರ ಅವರಿಗೆ? ಯಾವ ಆಧಾರ ಮ್ಯಾಗ ಮಾಡ್ಯಾರ ಪಾಕಿಸ್ತಾನ? ಧರ್ಮದ ಆಧಾರ ಮ್ಯಾಗ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರ ಒಮ್ಮೆ, ಯಾವಾಗ ನಾವು ಭಾರತ ಪಾಕಿಸ್ತಾನ ಒಡೆಯುವುದು ಅಂತ ಅಂತಿಮ ಮಾಡಿದೀವೋ ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು, ನಾವು ಗೋ ಪೂಜೆ ಮಾಡೋರ್ ದೊಡ್ಡ ಇರುವುದಿಲ್ಲ, ನಾವು ಗೋಮಾಂಸ ತಿನ್ನೋದೀವಿ, ಗೋಮೂತ್ರ ಕುಡಿಯೋರ್ ದೊಡ್ಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು. ಭಾರತ ಪಾಕಿಸ್ತಾನ ತ್ಯಾಗ ಮಾಡೋದು ಡಿಸೈಡ್ ಆದ್ಮ್ಯಾಗ ಮರುದಿವಸನೆ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ, ನಾವು ಅಣ್ಣತಮ್ಮರಂಗಿರ್ತೀವಿ, ನಾವು ಬಹಳ ಚಂದ ಇರ್ತೀವಿ ಅಂತ ಹೇಳಿ ಇದು ನಾನು ಬಹಳ ಆಶ್ಚರ್ಯ ಆಗಿತ್ತು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರು.